ಕ್ಯಾಂಪಸ್ ಇಲ್ಲ ಗೈಸ್, ಕ್ಯಾಂಪಸ್ ಇಲ್ಲ. Thank you so much for 100 subscribers. Avengers assemble. Leave. Sir, say something. ಗೈಸ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ದಿಸ್ ಇಸ್ ಸಾಗರ್ ಹಿಯರ್. ಇವತ್ತು ನಮ್ ಕಾಲೇಜಲ್ಲಿ ಒಂದು ಗೆಸ್ಟ್ ಲೆಕ್ಚರರ್ ನಡೀತಾ ಇದೆ. ಆ ಗೆಸ್ಟ್ ಲೆಕ್ಚರರ್ ಕೂಡ ಕವರ್ ಮಾಡೋಣ. ಲೆಟ್ಸ್ ಗೋ. ಗೈಸ್ ಎಲ್ರು ಸ್ಟೆಪ್ಸ್ ಅಲ್ಲಿ ಬಂದ್ರೆ ನಾವು ಲಿಫ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಸರ್ ಸೇ ಸಮಥಿಂಗ್. ಗೆಸ್ಟ್ ಲೆಕ್ಚರರ್ ಮ್ಯಾನೇಜ್ ಮಾಡ್ತೀರಾ ಸರ್? ನೋಡಿ, ಸರ್ ಕೂಡ ಗೆಸ್ಟ್ ಲೆಕ್ಚರರ್ ಮ್ಯಾನೇಜ್ ಮಾಡ್ತಾರೆ. ಸೊ ಇವಾಗ ನಾವು ಆಡಿಟೋರಿಯಂಗೆ ಹೋಗ್ತಿದ್ದೀರಿ, ನಾನು ನನ್ನ ಫ್ರೆಂಡ್ಸ್. ಸೊ ಹೆಂಗೆ, ಏನ್ ಕತೆ, ಏನ್ ಸಮಾಚಾರ ಅಂತ ಪೂರ್ತಿ ವ್ಲಾಗ್ ನಾನು ನೋಡಿಸ್ತೀನಿ. ನೋಡಿ, ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಇಟ್ ವಿಲ್ ಬಿ ಟು ಎಂಟರ್ಟೈನಿಂಗ್. ಕೀಪ್ ವಾಚಿಂಗ್. ಲವ್ ಯು ಆಲ್. ಅಲ್ಲಿಗೆ ರೀಚ್ ಆದ್ಮೇಲೆ ಗೆಸ್ಟ್ ಲೆಕ್ಚರರ್ಗೆ ಯಾರ್ಯಾರು ಬರ್ಬೇಕಿತ್ತು ಅವರೆಲ್ಲ ಬಂದಿದ್ರು. ಅವರೊಡನೆ ಆ ದೀಪವನ್ನು ಬೆಳಗಿಸಿ ಅಲ್ಲಿನ ಗೆಸ್ಟ್ ಲೆಕ್ಚರರ್ ಸ್ಟಾರ್ಟ್ ಮಾಡಿದ್ರಿ. 1.5 hour ಗೆಸ್ಟ್ ಲೆಕ್ಚರ್ ಮುಗ್ದಿದ್ದಾದ್ಮೇಲೆ ನಮ್ಮ ಪ್ರಾಣೇಶ್ ಸರ್ ವೋಟ್ ಆಫ್ ಥ್ಯಾಂಕ್ಸ್ ಕೊಟ್ರು. Articulation of what the Lokayukta does, and we should understand His Lordship is. Dear students, thank you very much for having been part of this very disciplined work, and also thank you to all the service providers, especially the police personnel, the support team, the housekeeping staff, and all the staff of the CMR University who have helped us make this event a grand success. Thank you very much. Avengers assemble, please. Hey, ನೀನ್ ಶಾರ್ಟ್ ಇದೆಯಾ? ವಿಡಿಯೋ. No, I'll not come. Bro, you are very short, bro. You are not tall. Give it to car. I'm not tall. Hey, come on, macha. ಇದು ನಾನು ನನ್ನ ಸೋಷಿಯಲ್ ಮೀಡಿಯಾ ಟೀಮ್ ಅವ್ರ ಜೊತೆ ನಾನೊಂದು ಬ್ಯೂಟಿಫುಲ್ ಫೋಟೋ ತಕೊಂಡು ಹಾಗೆ ಒಂದು ಬ್ಯೂಟಿಫುಲ್ ಮೂಮೆಂಟ್ ನ ಕ್ಯಾಪ್ಚರ್ ಮಾಡಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಾನು ಅನುಷ್ಕಾ ಏನೇನ್ ಮಾಡ್ತಾ ಇದ್ದೆ ಅನ್ನೋದನ್ನ ರೆಕಾರ್ಡ್ ಮಾಡ್ತಿದ್ರೆ. 1.5 hour ಹೋಗಿದೆ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ನಮ್ಮ ಗೆಸ್ಟ್ ಲೆಕ್ಚರ್ ಮುಗೀತು. ಗೈಸ್, ಜಸ್ಟ್ ನಾನು ನಮ್ಮ ಕ್ಲಾಸ್ ಅವರು ಪೂರ್ತಿ ಕ್ಯಾಂಪಸ್ ಅವರು ಗೆಸ್ಟ್ ಲೆಕ್ಚರರ್ ಮುಗಿಸ್ಕೊಂಡು ಹೋಗ್ತಿದ್ದೀರಿ. Share and subscribe. ಇಲ್ಲ ಅದು ಬಿಟ್ಟು ಬೇರೆ ಏನೋ ಇಲ್ಲ, ಅದು ನಾನೇ ಹೇಳ್ತೀನಿ. He's an amazing person. ಇಲ್ಲ ಅದು ಎಲ್ರಿಗೂ ಗೊತ್ತು. ಅದು ಬಿಟ್ಟು ಬೇರೆ ಹೊಸದಾಗೆ ಶಾಂತ್ರ ಹೇಸ್ ಅಂತ. ಸಡನ್ ಆಗಿ ಕೇಳಬಾರ್ದು. ಸಡನ್ ಆಗಿ ಕೇಳ್ಬೇಕು. ಸಡನ್ ಆಗಿ ಕೇಳಿದಾಗೆ ರಪ್ಪ ಅಂತ ಏನೋ ಒಂದು ಆನ್ಸರ್ I see this outside, no? I'll be so offended. Come on. Campus ಇಲ್ಲ guys. ಕ್ಯಾಂಪಸ್ ಇಲ್ಲ. ಬಾಸ್ಕೆಟ್ಬಾಲ್ ಕೋರ್ಟ್ ಸೆಂಟರ್ ಅಲ್ಲಿ ವಾಲಿಬಾಲ್ ಕೋರ್ಟ್ ಇರತ್ತೆ ಗೈಸ್, ಬರ್ಬೇಡಿ. ಬಾಸ್ಕೆಟ್ ಬಾಲ್ ಸೆಂಟರ್ ಅಲ್ಲಿ ವಾಲಿಬಾಲ್ ಕೋರ್ಟ್ ಇರುತ್ತೆ. ಮತ್ತೆ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ದಿಸ್ ಇಸ್ ಸಾಗರ್ ಹಿಯರ್. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ಐ ಆಮ್ ವೆರಿ ಥ್ಯಾಂಕ್ ಯು ಸೋ ಮಚ್ ಫಾರ್ 100 ಸಬ್ಸ್ಕ್ರೈಬರ್ಸ್. 100 ಸಬ್ಸ್ಕ್ರೈಬರ್ಸ್ ಮೇಲೆ ಹೋಗಿದೆ. ಐ ಆಮ್ ವೆರಿ ಮಚ್ ಹ್ಯಾಪಿ ಫಾರ್ ದಟ್. ನಾವು ಇವತ್ತು ಡೈಲಿ ಬ್ಲಾಗ್ನ ಶೂಟ್ ಮಾಡ್ತಿದ್ದೀರಿ. ಹೆಂಗೆ, ಏನು ಸಮಾಚಾರ, ನಾನು ಪೂರ್ತಿ ಡೇನ ನಾನು ಇವತ್ತು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀನಿ. ನನ್ನ ಡೇ ಹೆಂಗಿರುತ್ತೆ, ನಾನು ಏನೇನು ಮಾಡ್ತೀನಿ, ಕಾಲೇಜ್ಗೆ ಹೋದ್ಮೇಲೆ ನಾನು ಕಾಲೇಜಲ್ಲಿ ಏನು ಮಾಡ್ತೀನಿ, ಅಥವಾ ಹೆಂಗೆ, ಏನು ಕತೆ, ಏನು ಸಮಾಚಾರ ಅನ್ನೋದನ್ನ ನೀವು ಈ ಬ್ಲಾಗಲ್ಲಿ ನೋಡ್ಬೋದು. ಇವತ್ತಿನ ನಮ್ಮ ಡೇನ ನಾವು ರೆಕಾರ್ಡ್ ಮಾಡೋಣ. ಲೆಟ್ಸ್ ಗೋ. ನಾನು ಕ್ಲಾಸ್ ನಡೆಯುವಾಗ ಯಾವುದೇ ಥರ ವೀಡಿಯೋ ರೆಕಾರ್ಡ್ ಮಾಡಲ್ಲ, ಯಾಕಂದರೆ ಕ್ಲಾಸ್ ಟೈಮಲ್ಲಿ ಕ್ಲಾಸ್ ಕೇಳಬೇಕು. ಸೊ ಸ್ವಲ್ಪ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಇರ್ತದೆ, ಅದನ್ನು ನೋಟ್ಸ್ ಕೂಡ ಮಾಡಬೇಕು. ಆ್ಯಂಡ್ ರನ್ನಿಂಗ್ ನೋಟ್ಸ್ ಕೂಡ ಬರೀಬೇಕು. ಅದಕ್ಕೆ ನಾನು ಕೆಲವೊಂದು ಕ್ಲಿಪ್ಸ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಹಿಂದೆಗಡೆ ಇಬ್ಬರು ಅವರು ನನ್ನ ಫ್ರೆಂಡ್ಸೇ, ಹಿಂದೆಗಡೆ ಇಬ್ಬರು ಅಲ್ಲ, ಕ್ಲಾಸ್ ಎಲ್ಲರೂ ನನ್ನ ಫ್ರೆಂಡ್ಸೇ. ಆ್ಯಂಡ್ ಆಲ್ಸೋ ಇದು ನನಗೆ ಏನೇನು ಬೇಕು ಅಂತ ರಫ್ ಪ್ಲಾನ್ ಹಾಕ್ಕೊಂಡೆ. ಅಷ್ಟೊತ್ತಲ್ಲಿ ದ ಕ್ರೇಜಿಯೆಸ್ಟ್ ಪಾರ್ಟ್ ಆಫ್ ದ ಡೇ ಏನು ಗೊತ್ತಾ? ಮ್ಯಾಮ್ ನಂದು ಅಬ್ಸ್ಟ್ರಾಕ್ಟ್ ಸಬ್ಮಿಟ್ ಮಾಡಿಲ್ಲ ಅಂತ 1.5 ಮಾರ್ಕ್ಸ್ ಎಗಸ್ ಆಗ್ತೀನಿ ಅಂದರು. ಆ್ಯಂಡ್ ನಾನು ಹೋಗಿ ಮ್ಯಾಮ್ ಹತ್ರ ಕನ್ಫೆಸ್ ಮಾಡಿದೆ, ಮ್ಯಾಮ್ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೆ, ಏನೋ ಒಂದು ಸ್ವಲ್ಪ ಹೇ ನಂದನ್ ಹೋಗಿ ಕನ್ಫೆಸ್ ಮಾಡಿದೆ, ಮ್ಯಾಮ್ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೆ, ಸೊ ನೀವು ನೋಡಿಲ್ಲ ಅಷ್ಟೇ, ನಾನು ಈವೆಂಟಲ್ಲಿ ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ನಾನು ಬಂದು ನಿಮ್ಗೆ ಹೇಳಕ್ಕಾಗಿಲ್ಲ ಅಂತ. ಮ್ಯಾಮ್ ಇಲ್ಲ, ಓಕೆ ಐ ವೋಂಟ್ ಕಟ್ ಯುವರ್ ಮಾರ್ಕ್ಸ್. Ma'am, I need to see my article. Link.
ಏನಿನ್ನು ಫ್ಯೂ ಮಿನಿಟ್ಸ್ ಬ್ಯಾಕ್ ಕ್ಲಾಸ್ ಟೈಮಲ್ಲಿ ರೆಕಾರ್ಡ್ ಮಾಡಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡ್ದೆ ಅಂತ ಅನ್ಕೊಂಬೇಡಿ. ಯಾಕಂದರೆ ಕ್ಲಾಸ್ ಟೈಮಲ್ಲೆಲ್ಲ ಅದು ಕ್ಲಾಸಿಂದ ಆಚೆಗೆ ಹೋಗುವಾಗ ರೆಕಾರ್ಡ್ ಮಾಡಿದ್ದು. ಇದು ನಮ್ಮ ಸ್ಟಾಫ್ ರೂಮ್ ಇಲ್ಲಿ ಅವ್ರವ್ರದ್ದೇ ಆದಂಥ ಕ್ಯಾಬಿನ್ಸ್ ಇರ್ತದೆ. ಅಷ್ಟರಲ್ಲೇ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ಆಗೋ ಅಷ್ಟೊತ್ತಿಗೆ ನಾನು ಗಾರ್ಗಿ ಸೇರಿಕೊಂಡು ಜೂನಿಯರ್ಸ್ ಹಾಗೂ ಸೀನಿಯರ್ಸ್ ಎಲ್ಲರೂ ಮೂಡ್ ಕೋರ್ಟ್ ಪ್ರಿಪರೇಷನ್ ಮಾಡಿದ್ರು. ಆ ಮೂಡ್ ಕೋರ್ಟ್ ಪ್ರಿಪೇರ್ ಆಗೋ ರೂಮ್ಸ್ಗೆ ಅಲಾಟ್ ಮಾಡ್ತಿದ್ದಂತ ಎಲ್ಲದನ್ನು ನಾವೇ ಸ್ಟಿಕ್ ಮಾಡ್ತಿದ್ವಿ. ಲಾ ಫೀಲ್ಡಲ್ಲಿ ಏನೇ ಇದ್ರು ಅಷ್ಟೇ ಕಲಿಯೋದು ನೀವು ಯಾವತ್ತಿದ್ರು ಕಲಿತಾನೆ ಇರಬೇಕು. ಇವತ್ತೆಲ್ಲ ನಾಳೆ ಒಂದು ಹೊಸದು ಆ್ಯಡ್ ಆಗೇ ಆಗ್ತಾ ಇರ್ತದೆ. ಅದೆಲ್ಲ ಮುಗಿಸಿದಾದ್ಮೇಲೆ ಎಲ್ಲ ಸೆಲೆಕ್ಟ್ ಆಗ್ತಾರೋ ಅವ್ರನ್ನ ಇಟ್ಕೊಂಡು ಮುನ್ಸಿಪಲ್ ರೌಂಡ್ ನಡೆಸ್ತಾರೆ. ನೋಡಿ, ಇದು ನಮ್ಮ SOLS ಗೆ ಬಂದಂತ ಅವಾರ್ಡ್ಸ್ಗಳು. ಮೂಡ್ ಕೋರ್ಟ್ ಅಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲ ಅವಾರ್ಡ್ಸ್ನು ಕಲೆಕ್ಟ್ ಮಾಡಿ ಇಲ್ಲೇ ಇಡ್ತಾರೆ. ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ಸಾಯಂಕಾಲ ನೋಡಿದ್ರೆ ವೆದರ್ ಚೇಂಜ್ ಆಗಿ ಪೂರ್ತಿ ಮಳೆ ಬೀಳೋ ವಾತಾವರಣಕ್ಕೆ ಕನ್ವರ್ಟ್ ಆಗೋಯ್ತು. ಮಳೆ ಅಂತೂ ಸಖತ್ತಾಗ್ಬಿತ್ತು. ಇವರು ಕಾಲೇಜಲ್ಲಿ ಇಷ್ಟು ದಿನ ಆದ್ಮೇಲೆ ಮಳೆ ನೋಡಿದ್ದೆ ನಾನಾದ್ರೆ. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ತಂಗೆ ಎಂಜಾಯ್ ಮಾಡೋ ಅಷ್ಟೊತ್ತಿಗೆ ಇದು ನಮ್ಮ ಪೂರ್ತಿ ಕಾಲೇಜ್ SOLS ಬ್ಲಾಕ್ ಇಂದು. ಆ ಬ್ಲಾಕ್ ಅದೆಲ್ಲ ಮುಗಿಸಿದಾದ್ಮೇಲೆ ಹರ್ಷ ಅವ್ನ ಟೀಮ್ ಜೊತೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ದ. ಪ್ರಾಕ್ಟೀಸ್ ಎಲ್ಲ ಅವನು ಡ್ಯಾನ್ಸ್ ಹಾಗೂ ಡ್ರಾಮಾದ ಎಲ್ಲ ಕಂಪೋಸ್ ಮಾಡ್ತಿದ್ರು. ಅವ್ರವ್ರದೇ ಆದಂತ ಅವ್ರ ಸ್ಕಿಟ್ ಇತ್ತು, ಅವ್ರವ್ರದೇ ಆದಂತ ಅವ್ರ ರೋಲ್ಸ್ ಇತ್ತು. ಎಲ್ರು ಪ್ರಿಪರೇಷನ್ ಅಲ್ಲಿ ಇದ್ರು. ವೆದರ್ ಕೂಡ ಕಾಮಾಗಿ ಚಿಲ್ಲಾಗಿತ್ತು. ಯಾಕಂದ್ರೆ ಬಿಸಿಲು ಕೂಡ ಇದ್ದಿಲ್ಲ. ಅದಕ್ಕೆ ಎಲ್ರು ಆರಾಮಾಗಿ ಅವ್ರವ್ರ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ರು. ಅವ್ರ ಸ್ಟೂಡೆಂಟ್ ಲೈಫ್ ಅಲ್ಲಿ ಬರೀ ಅಸೈನ್ಮೆಂಟ್ ಮಾರ್ಕ್ಸ್ ಅಷ್ಟೇ ಅಲ್ಲ, ಎಲ್ಲ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಹಾಗೆ ಗೊತ್ತಾಗೋದು ನಮಗೆ ಮಾರ್ಕ್ಸ್ ಗಿಂತ ಬೇರೆದ್ ಕೂಡ ಇಂಪಾರ್ಟೆಂಟ್. ನಾವು ಲಾ ಫೀಲ್ಡ್ ಅಲ್ಲಿ ಇದ್ದಾಗ ನಾವು ಬುಕ್ ಅಲ್ಲಿಂದ ಕಲಿಯೋದಕ್ಕಿಂತ ಹೊರಗಿಂದ ಕಲಿಯೋದು ತುಂಬಾ ಜಾಸ್ತಿ ಇರುತ್ತೆ. ಸುಖಿ ಭವ ತಥಾಸ್ತು. ಗೈಸ್, ಇವತ್ತಿಗೆ ಇಷ್ಟೇ. ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ನೋಡ್ತೀರಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.